ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲಲ್ಲಿ ಹೊಸಬ್ರಿದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಈ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ನಾನಿವತ್ತು ಬೇಬಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಈ ಕಡೆ ಬೆಂಗಳೂರು ಸೈಡಲ್ಲೆಲ್ಲ ಬೇಬಿ ಕ್ಯಾಪ್ಸಿಕಮ್ ಅಂತ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಡಬ್ಬು ಮೆಣಸಿನ್ಕಾಯಿ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಕ್ಯಾಪ್ಸಿಕಮ್ಮೇ, ಬಟ್ ಚಿಕ್ಕ ಚಿಕ್ಕದು ನಾಟಿ ಕ್ಯಾಪ್ಸಿಕಮ್. ಇದು ಸ್ವಲ್ಪ ಖಾರ ಇರುತ್ತೆ. ಇವಾಗ ಮೊದಲಿಗೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಏನಾದರೂ ಡಸ್ಟ್ ಗಿಸ್ಟ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಈ ಥರ ಒಂದು 2 ನಿಮಿಷ ವಾಶ್ ಮಾಡ್ಕೊಳ್ಳೋಣ ನೀರಲ್ಲಿ. ನೋಡಿ, ಇವಾಗ ವಾಶ್ ಮಾಡಿ ತೆಗೆದಾಯಿತು. ಇವಾಗ ಇದಕ್ಕೆ ಕಟ್ಸ್ ಹಾಕೋಬೇಕಾಗುತ್ತೆ. ನಾವು ತೋರಿಸ್ತೀವಿ ನೋಡಿ ಯಾವ ಥರ ಅಂತ. ಪ್ಲಸ್ ಆಕಾರದಲ್ಲಿ ನಾವು ಇದಕ್ಕೆ ಕಟ್ಸ್ ಹಾಕೋಬೇಕಾಗುತ್ತೆ. ನೋಡಿ, ನಾನು ಪ್ಲಸ್ ಥರ ಕಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆನೂ ಕಟ್ಟಾಗಿದೆ, ಆ ಕಡೆನೂ ಕಟ್ಟಾಗಿದೆ. ಫುಲ್ಲು ಕಟ್ ಮಾಡ್ಕೋಬೇಡಿ, ಒಂಚೂರು ಬಿಡಿ. ಯಾಕಂದರೆ ಇದ್ರ ಒಳಗಡೆ ನಾವು ಮಸಾಲೆಗಳನ್ನ ಫಿಲ್ ಮಾಡ್ತೀವಿ, ಅದಕ್ಕೋಸ್ಕರ. ಎಲ್ಲ ಕ್ಯಾಪ್ಸಿಕಮ್ನು ಇದೇ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕ್ಯಾಪ್ಸಿಕಮ್ನು ಇದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಪ್ಲಸ್ ಆಕಾರದಲ್ಲಿ. ವಿಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ಆವಾಗಲೇ ನಿಮಗೆ ಪರ್ಫೆಕ್ಟಾಗಿರುವಂಥ ಬೇಬಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೋಬೋದು. ಇದು ಬೇಬಿ ಕ್ಯಾಪ್ಸಿಕಮ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಕ್ಯಾಪ್ಸಿಕಮ್ ದಪ್ಪ ದಪ್ಪ ಇರುತ್ತಲ್ಲ, ಅದನ್ನು ಕೂಡ ಇದೇ ಥರ ಮಾಡ್ಕೋಬೋದು. ಇವಾಗ ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇವಾಗ ಈ ಕಡಲೆ ಬೀಜನ ನಾವು ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಕಡಲೆ ಬೀಜ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನ ನಾವು. ನೋಡಿ, ಇವಾಗ ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಆಲ್ರೆಡಿ ಹುರಿದಿದ್ದೆ, ಇದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋಕೆ ಹೋದರೆ ಸೀದೋಗ್ಬಿಡುತ್ತೆ. ಅದಕ್ಕೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಈ ಕಡೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರ್ಗೆ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಕಡಲೆ ಬೀಜ ಜೊತೆ ಕೆಲವೊಂದು ಐಟಮ್ಗಳನ್ನ ಸೇರಿಸ್ಕೊಳ್ಳೋಣ. ಅದು ಏನೇನು ಅಂತ ಹೇಳ್ತೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ. ಇವಾಗ ಇದನ್ನು ಒಂದು ಪೌಡ್ರ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೌಡ್ರ್ ಥರ ಆಗಿದೆ. ಇದಕ್ಕಿಂತ ಜಾಸ್ತಿ ಫೈನ್ ಪೇಸ್ಟ್ ಆಗಲಿ ತರಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಎತ್ತಿ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಇದೇ ಜಾರ್ಗೆ ನಾನು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಈ ಪಲ್ಯಗೆ. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನು ಒಂದು 10-12 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಕರಿಬೇವು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಲ್ಲನೂ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಏನು ನಾವು ಪ್ಲಸ್ ಆಕಾರದಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಕ್ಯಾಪ್ಸಿಕಮ್ನ ನಾವು ಕಡಾಯಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನಿಲ್ಲಿ ಹಾಗೆ ಹುರ್ಕೋತಾ ಇದ್ದೀನಿ, ಎಣ್ಣೆ ಹಾಕಿಲ್ಲ. ಯಾಕಂದರೆ ಕ್ಲೀನಾಗಿ ನಾವು ತೊಳೆದಿರ್ತೀವಲ್ಲ, ಆ ನೀರು ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್. ಅದು ನೀರು ಡ್ರೈ ಆಗೋವರೆಗೂ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ನೀರು ಡ್ರೈ ಆದಮೇಲೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಾ ಇರಬೇಕು. ಒಂದೇ ಸಲ ಆಯಿಲ್ನ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಹುರ್ಕೊಳ್ಳಿ, ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಮತ್ತೆ ಹುರ್ಕೊಳ್ಳಿ, ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಈ ಥರ ನೀಟಾಗಿ ಆಯಿಲಲ್ಲೇ ಅದು ಹುರಿಬೇಕು. ನೋಡಿ ಯಾವ ಥರ ಹುರಿತಾ ಇದೆ ಅಂತ. ಇವಾಗ ಇದನ್ನು ನೀಟಾಗಿ ಹುರ್ಕೊಳ್ಳೋಕೆ ಬಿಟ್ಬಿಡೋಣ. ಇದು ಹುರಿಲಿ ಸ್ವಲ್ಪ. ಅಲ್ಲಿವರೆಗೂ ನಾವು ಕೆಲವೊಂದು ಮಸಾಲೆಗಳನ್ನ ರೆಡಿ ಮಾಡ್ಕೊಂಡು ಬನ್ನಿ. ಈ ಕಡಲೆ ಬೀಜ ಪೌಡ್ರಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ನೋಡಿ, ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟಲ್ಲೂ ನೀವು ಉಪ್ಪನ್ನ ಸೇರಿಸ್ಕೊಂಡಿದ್ರಿ. ಆಮೇಲೆ 1 ಟೀ ಸ್ಪೂನು 1.5 ಟೀ ಸ್ಪೂನಷ್ಟು ನಾವು ಜೀರಿಗೆ ಪುಡಿನ ಹಾಕ್ಕೊಳ್ಳೋಣ. ಇದಕ್ಕೆ ಮೇನ್ ಫ್ಲೇವರ್ ಜೀರಿಗೆ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಕ್ಯಾಪ್ಸಿಕಮ್ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಕ್ಯಾಪ್ಸಿಕಮ್ ಹುರಿತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಹುರಿಲಿ. ಇವಾಗ ಈ ಮಸಾಲೆಗಳನ್ನ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆನೂ ಒಂದಕ್ಕೊಂದು ಹೊಂದ್ಕೋಬೇಕು ಫ್ರೆಂಡ್ಸ್. ಆ ಥರ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಪರ್ಫೆಕ್ಟಾಗಿ. ಎಲ್ಲನೂ ಒಂದೇ ಕಲರು, ಒಂದೇ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಇವಾಗ ಬನ್ನಿ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದು ಕ್ಯಾಪ್ಸಿಕಮ್ ಹುರಿದಿತ್ತು. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ತಣ್ಣಗಾಗಿ ಬಿಡೋಣ, ಬಿಸಿ ಇರುತ್ತೆ ಅದಕ್ಕೆ. ನೋಡಿ ಇವಾಗ ತಣ್ಣಗಾಗಿದೆ, ಬನ್ನಿ ಫಿಲ್ಲಿಂಗ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಪ್ಲಸ್ ಆಕಾರದಲ್ಲಿ ನಾನು ಕಟ್ ಮಾಡಿದ್ನಲ್ಲ ಹುರಿದ ಮೇಲೆ ಯಾವ ಥರ ಓಪನ್ ಆಗಿದೆ ಅಂತ. ಇವಾಗ ಇದನ್ನು ಒತ್ತಿ ಒತ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಸಾಲೆಗಳನ್ನ ಫಿಲ್ ಮಾಡಿ, ಫುಲ್ ಫಿಲ್ ಮಾಡಬೇಕು. ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಮಸಾಲೆಗಳನ್ನ ಫಿಲ್ ಮಾಡಬೇಕಾಗುತ್ತೆ ನಾವು. ಎಲ್ಲ ಕಡೆಯಿಂದನೂ ಪ್ರೆಸ್ ಮಾಡಿನೂ ಪ್ರತಿಯೊಂದು ಮೂಲೆಗೆ ಪ್ರತಿಯೊಂದು ಕಡೆಯೂ ಆ ಮಸಾಲೆ ಹೋಗಿ ಸೇರ್ಕೋಬೇಕು ಫ್ರೆಂಡ್ಸ್. ಆ ಥರ ಒತ್ತಿ ಒತ್ತಿ ಮಸಾಲೆಗಳನ್ನ ಫಿಲ್ ಮಾಡಿ. ನೋಡಿ ಇವಾಗ ಎಲ್ಲನೂ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಏನು ಮಿಕ್ಕಿರುತ್ತಲ್ಲ ಇದನ್ನು ಕೂಡ ಅದ್ರ ಜೊತೆನೇ ಸೇರಿಸ್ಬಿಡಿ, ಕ್ಯಾಪ್ಸಿಕಮ್ ಜೊತೆನೆ. ಬನ್ನಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಯಾವ ಪ್ಯಾನಲ್ಲಿ ನಾನು ಕ್ಯಾಪ್ಸಿಕಮ್ನ ಹುರ್ಕೊಂಡಿದ್ನೋ ಅದೇ ಪ್ಯಾನ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಆದಮೇಲೆ ಇವಾಗ ಇದಕ್ಕೆ ಕರಿಬೇವು ಸೇರಿಸ್ಕೊಳ್ಳೋಣ. ನೋಡಿ ಕರಿಬೇವು ಸೇರಿಸಿದ್ಮೇಲೆ ಚಟಪಟ ಅಂತ ಇದೆಯಲ್ಲ, ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಇದು ಬೆಳ್ಳುಳ್ಳಿದು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಸೇರಿಸ್ಕೊಳ್ಳೋವಾಗ ಮಾತ್ರ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಬೆಳ್ಳುಳ್ಳಿ ಬೇಗನೆ ಸೀದೋಗುತ್ತೆ, ಅದಕ್ಕೋಸ್ಕರ ಅದ್ರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಲ್ಲ ನಾವು. ಹಾಗಾಗಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡಿರಿ. ಇವಾಗ ಪೇಸ್ಟ್ ಆಲ್ಮೋಸ್ಟು ಫ್ರೈ ಆಗಿದೆ. ನೋಡಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ಮಸಾಲೆಗಳನ್ನ ಕ್ಯಾಪ್ಸಿಕಮಲ್ಲಿ ಫಿಲ್ ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್. ಆವಾಗಲೇ ಹೇಳ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಫುಲ್ ಎಲ್ಲ ಮಸಾಲೆಗಳು ಸೀದೋಗ್ಬಿಡುತ್ತೆ, ಆಮೇಲೆ ಪಲ್ಯ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಇವಾಗ ಒಂದು 2 ನಿಮಿಷ ಇದನ್ನು ನಾವು ಹೀಗೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಬಿಟ್ಟು. ಯಾಕಂದರೆ ಒಂದು 2 ನಿಮಿಷ ಮಸಾಲೆ ಎಲ್ಲ ಬೇಯಲಿ ಒಳಗಡೆಯಿಂದ. ಇವಾಗ ನೋಡಿ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಗ್ಯಾಸ್ ಮಾತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫುಲ್ಲು ಕಡಿಮೆ ಇಡಿ ಗ್ಯಾಸ್ನ. ನೋಡಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರನ್ನ ಹಾಕೋತಾ ಇದ್ದೀನಿ. ನೀರು 1.5 ಗ್ಲಾಸ್ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿಲಿ ಹೇಳಬೇಕು ಅಂದರೆ ನಾನು ಅಂದಾಜು ಮೇಲೆ ಹಾಕೋತೀನಿ. ಯಾಕಂದರೆ ಯಾವಾಗಲೂ ನಾವು ಮಾಡ್ತಾ ಇರ್ತೀವಲ್ಲ, ಹಾಗಾಗಿ ನಮಗೆ ಒಂದು ಅಂದಾಜು ಗೊತ್ತಿರುತ್ತೆ ಫ್ರೆಂಡ್ಸ್. ನೀವು ಮಾಡೋರು ಬಿಗಿನರ್ಸ್ಗೆ ಏನು ಗೊತ್ತಾಗಲ್ಲ ಅನ್ನೋರು ಗ್ಲಾಸ್ ಲೆಕ್ಕದಲ್ಲಿ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕು. ಯಾಕಂದರೆ ಇದು ಬೇಯಬೇಕಲ್ಲ, ಆಮೇಲೆ ಒಳಗಡೆ ಇರೋ ಮಸಾಲೆ ಎಲ್ಲ ಫಿಲ್ಲಿಂಗ್ಸ್ ಏನಿರುತ್ತಲ್ಲ ಅದು ಕುದಿಯೋವಾಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಸ್ಟಾರ್ಟ್ ಆಗಿದೆ ಇವಾಗ ಕುದಿಯೋಕ್ಕೆ. ಕಲರ್ ಚೇಂಜ್ ಆಗಿದೆ. ನಾನು ನೀರು ಹಾಕಿದಾಗ ಫಸ್ಟು ಯಾವ ಥರ ಇತ್ತು ಇವಾಗ ನೋಡ್ತಾ ಇರ್ಬೋದು ನೀವು. ಕಲರ್ ಚೇಂಜ್ ಆಗಿದೆ. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದಿಲಿ ಇದು. ಇದು ಒಂದು ಗ್ರೇವಿ ಲೆಕ್ಕದಲ್ಲಿ ನಮ್ಗೆ ಆಗಬೇಕು, ಅಲ್ಲಿವರೆಗೂ ಕುದಿಲಿ ಇದು. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು. ಆಯಿಲ್ ಎಲ್ಲ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಕೆಳಗಡೆ ನೀರಿನ ಅಂಶ ಕೂಡ ಪೂರ್ತಿ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಆದರೆ ಸಾಕು. ಈ ಕನ್ಸಿಸ್ಟೆನ್ಸಿಲಿ ಬರೋವರೆಗೂ ನಾವು ಈ ಗ್ರೇವಿನ ಕುದಿಸ್ಕೋಬೇಕಾಗುತ್ತೆ, ಕ್ಯಾಪ್ಸಿಕಮ್ ಗ್ರೇವಿನ. ನೋಡಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ಪಲ್ಯ ಇವಾಗ ನಮಗೆ ತಿನ್ನೋಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಮಾಡಿದ್ದೀನಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನಾನು ಮೊದಲೇ ಹೇಳ್ದಂಗೆ ನಾನು ವೀಡಿಯೋನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.